ಹಸನ ಕಟ್ಟಾಗಿ ರಾಗ ಮಾಡ ಹುಡುಗ ನಮ್ಮ ಸವಾಲಿಗೆ ಉತ್ತರ ಗುರುಗಳೇ ಶೂರಸೇನನಿಗೆ ಕೊಟ್ಟನು ಶೂರಸೇನನಿಗೆ ಶ್ರೀ ಸತ್ಯಪ್ಪ ಲಕ್ಷ್ಮಣ ಲಮಾಣಿ ಸಾಕಿನಿದೆ ಜಲ್ಲಿಗೇರಿ ತಾಂಡ ನಮ್ಮ ಡಗ್ಗಾಮಾಸ್ತರನ ಕಲೆ ಮೆಚ್ಚಿ 101 ಆಯರ್ ಕೊಟ್ಟಾರವರಿಗ ಭಾರಿ ಆ ದೇವ ಬಸವನಗೌಡ್ರ ಸಾಕಿನ ಕಡ್ಕೋಳ ಇವ್ರು ನಮ್ಮ ಕಲೆ ಕಂಡು 201 ಕೊಟ್ಟಾರ ನಮ್ಮ ಕಡ್ಕೋಳದ ಹಿರಿಯರಿಗೆ ನನ್ನ ಶರಣು ಅದೇ ತೆರನಾಗಿ ಶ್ರೀ ಶಿವಾನಂದ ಗುರುಗಳ ಹತ್ತಿದ ಹಳ್ಳಿ ಕಡ್ಕೋಳ ಅವರು ಬಾಳ ಭಜನೆಗೆ ನಿರ್ಣಾಯಕರಾಗ್ಯಾರ ಬರೀ ಗುರುಗಳ ಬಸವನ ಕರೆಯಾಗತ್ತಾರ ಶ್ರೀ ಶಿವಾನಂದ ಮಲಕಪ್ಪ ಹಣಜಿ ಕಡ್ಕೋಳ ಗ್ರಾಮದವರು 101 ಆಯರ್ ಮಾಡ್ಯಾರ ಅವರ ಆಶೀರ್ವಾದನು ನಮ್ಮ ಮೇಲಿರಲಿ ಏನು ಮಾತಾಡಿದಿ ನಾಯಿ ಹೊಡ್ಯಾಕ ಹೋಲಂತವನ ಬರ್ಕ ಬೆಳಿಗ್ಗೆ ಪರ ಹರಗ ಹಳಿ ಅಂತ ಏನಂತಂದ್ರಿ ಬಸವಣ್ಣರಿವ ನೀವು ಈಗ ನಮ್ಮ ಸಮಾಜದ ಬಗ್ಗೆ ಗೊತ್ತಿದ್ರೆ ಹೇಳಂತ ನನಗೆ ಶರ್ಟ್ ಹಾಕ್ಬೇಡ ಅದ ಸಮಾಜದಾಗ ಹುಟ್ಟಿ ಬೆಳೆದಂತ ಕಲಾವಿದ ನಾನು ಈಗ ಅದನ್ನ ನಾವು ಮುಂದುವರಿಸಿದ್ರೆ ಅದ ಮುಂದುವರಿತೈತಿ ಯಾಕ್ರಿ ಗುರುಗಳೇ ಅದಕ್ಕೆ ಕವಳಿಕಾಯಿ ಮರವನ ಲಂಬ ಅಂತ ಆಗಲೇ ಅಪ್ಪಗಳು ಮಾತಾಡಿದ್ರು ಶ್ರೀಗಳು ಏನ ಲವಣ ಮಾರಿ ಮಾರುತ್ತಾ ಲಂಬಾಣಿಗರಾದ್ರು ಅಂತ ಹೇಳಿದ್ರು ಸರ್ ಹಿನ್ನೆಲೆ ಬಾಳದವು ಆದ್ರ ಏನಂತಾರ ಜನ ಹೇಳ ಹತ್ತಳ್ಳಿ ಅವ್ರ ನೋಡಿ ಮಾರುತಿ ಮಾಸ್ತರ್ ತಾಂಡ ಜನ ಕರ್ಸಿದ್ರೆ ಅವ್ರು ಚೆನ್ನಾಗಂತ ಊಟ ತಿಳಿಸಿ ಹೇಳ್ಕೊತ ಕೂತ್ಕೊಂಡ ಅಂತ ಶಬ್ದ ಬೇಡ ಮಹಾಭಾರತದಾಗ ಏನಂದಿ ನೀವು ಒಬ್ರು ನಮ್ಮ ಕಾಕ ಹುಟ್ಟಿಲ್ಲ 5 ಮಂದಿ ಹುಟ್ಟಿರಿ ಎಂದಿರಿ ಪಾಂಡವರಿಗೆ ಹಂಗಾಗಿ ನಾ ಏನ್ ಕೇಳ್ತ ನಿನಗೆ ನಾವು 5 ಮಂದಿ ಹುಟ್ಟಬೇಕಂದ್ರೆ ನಿಮ್ಮ ಸಣ್ಣವ ನಿಮ್ಮ ಕಾಕನ ಹೇಳ್ತಿ 5 ಮಂದಿ ಹತ್ರ ಹೋಗಿ ಹೇಳ್ತಾರ ಪಾಂಡವ್ರು ನಿಮ್ಮ ಸಣ್ಣ ಗೊತ್ತ ಆಯಾ ಚರ್ಮ ಮನ ಮರ್ಯಾದೆ ನೋಡಿ ನಿನ್ನ ಮಾತ ನಿನ್ನ ಕೊಳ್ಳಿಗೆ ಹಾಕ್ತಾನೆ ಇವತ್ತು ಸತ್ಯ ಎಲ್ಲೈತಂದ್ರೆ ಈಗ ಐತದ ಆ ಗಣಪತಿ ಚಂಡ ಎಲ್ಲಿದ್ದಾಳ ಸರ ಅದು ಎಲ್ಲೈತಂದ್ರೆ ಏಡಿ ಶರೀರದಾಗ ಏಡಿಗೆ ಚಂಡ ಐತನ್ರಿ ಇಲ್ಲ ಕೇಕಡೆ ಅಂತಲ್ಲ ಆ ಏಡಿ ಒಟ್ಟ ಚಂಡಿಲ್ಲದಕ್ಕೆ ಶಿವ ಯಾವಾಗ ಚಂಡ ಕಡದ
ಅಲ್ಲಿ ಹೋಗಿ ಅವಿತ್ಕೊಂಟದ ಅದಕ್ಕೆ ಏಟಿಗೆ ಚೆಂಡ ಇಲ್ಲ, ಬರೀ ಆ ಕಡೆ ಈ ಕಡೆ ಕಾಲದವು ಕಣ್ಣದವು. ಹೋಗಲ್ರಿ ಯಾರು ಗಣಪತಿ ಮಕ್ಕಳ ಶುಭ ಅಲ್ಲದ ಅದನ್ನ ಅಂಗಡಿಯಾಗ ಹಂಗ ಶುಭ ಲಾಭ ಅಂತ ಬರ್ದಿರ್ತಾರೆ. ಶುಭ ಅಲ್ಲ, ಕ್ಷೇಮ ಲಾಭ. ಸರಿ, ಕ್ಷೇಮ ಲಾಭ. ಹಂಗ ಹೇಳ್ಕೊಂತ ಹೋದ್ರ ಬಾಳ ಅದಾವ. ಏನಂತ ಹೇಳ್ಯಾರ, ಈ ಟಗರ ಕುರಿ ಬರೀ ಕೆಳಗ ಚಂಡ ಹಾಕ್ತಾವ. ಹೌದಲ್ರಿ? ಎದಕ್ ಹಾಕ್ತಾವ ಅಂದ್ರ ಅವ ಇದು ಗಣಪತಿ ಮದುವೆಯಾಗ ತಾಳಿ ತರ ಹುಗಿತತಿ. ಟಗರ್ ಚಿಕ್ಕೊಂತ 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 ಬಂದ ತಾಳಿ ಕಳೆದು ಬಿಡ್ತತಿ. ಅವತ್ತ ಕಳೆದಿದ್ದ ಆ ತಾಳಿ ಇವತ್ತು ಇವರಿಗೂ ಕುರಿ ಹುಡುಕಾಡಕತ್ತೈತಿ. ಅದಕ್ಕ ಕುರಿ ಟಗರಿ ಚಂಡಿ ಕೆಳಗಿರ್ತದ ನೆಲ್ದಾಗ. ಅದನ್ನ ತೆಗದ್ರ ಬರೀ ಅದ ಹೊಕ್ಕೈತಿ. ಅದು ಬ್ಯಾಡ, ಪುರಾಣ ವಿಷಯ ಹಾಡ್ರಿ ಅಂತಾರ. ನೋಡಿ ಬರೀ ಕುರಿ ಬರೀ ನೆಲ್ದಾಗ ಚಂಡ್ ಹಿಂಗ ಅಂದ್ರ ಗಣಪತಿ ತಾಳಿ ಹುಡುಕಾಡಕತ್ತದ. ಇವತ್ತಿಗೂ ಸಿಗುವಂತದಕ್ಕೆ ಸವಾಲ ಬರ್ಕೊಂಡಿರಿ ಗುರುವೇ. ನಮ್ ಸವಾಲ್ ಸರ, ರಾವಣನು ಸೀತೆಯನ್ನು ಯಾವ ಮುಹೂರ್ತದಲ್ಲಿ ಅಪಹರಿಸಿದನು? ಕೇಳರಾವಣಾಗಿ ಹಾಡ್ತಾನೆ ನಿನಗ. ನಿನಗ ನಿಮ್ಮ ಲಕ್ಷ್ಮಣಗ ಪಾಕತ್ತಿದ್ರ ಮಕ್ಕಳ ತಡಿ ಬರ್ಯೋ ರಾವಣನ್ನ. ನೋಡ್ರಿ, ನಾವೆಲ್ಲ ಶ್ರೀರಾಮನ ಭಕ್ತರೆ. ಕೇಸರಿ ಟವಲ್ ಹಾಕೊಂಡೆ ಬಂದ್ರೆ ಇಲ್ಲಿ ಶ್ರೀರಾಮನ ಅವಹೇಳನ ಮಾತಾಡಕತ್ತಿಲ್ಲ. ಪಾತ್ರಗಳು ಪಾತ್ರ ಹೆಂಗ್ ಬಂದ ಹಂಗ ಹಾಡ್ಬೇಕಾಗತ್ತೆ. ಕದಕೊಂಡ ಹೊಕ್ಕ ನಿನ್ನ ಸೀತಾನ ಶಾಣೆ ಮಗ ನೋಡ್ರಿ. ಅವ ರಾಮನ ಗುಡಿಸಲು ಮುಂದೆ ಚಿಗರಿ ಬಿಟ್ರೆ ಅವನ ಹೆಂಡತಿ ಅದಕ್ಕೆ ಮಳ್ಳಾಕಳ. ಅವ ಅಡಿಬ್ಯಾಗ ಚಿಗರಿ ಹಿಡಿಯಕ್ ಹೋಗ್ತಾನ. ನನಗೆ ಒಬ್ಬಕ್ಕೆ ಸಿಪ್ಪೈ ಸಿಗ್ತಾಳಕಿ. ತಲಿ ನೋಡ್ರಿ ಹೆಂಗ ಹೊಸನ ಮಾಯದ ಚಿಗರಿ ಮಾಡಿ ಬಿಟ್ಟೇನಿ ನನ್ನ ಮಾವನ್ನ. ಚಿಗರಿಯ ಮಳ್ಳಾಗಿ ಕಳಿಸಾಳ ಸೀತಾರಾಮನ್ನ. ಆದ್ರ ನಿನ್ನ ಗ್ರಾಮಗೆ ಏನ್ ಹೇಳ್ತಾರ ಗೊತ್ತಾ? ಹೆಂಡತಿ ಕೊಡ್ಕೊಂಡವ ನೀನ ಬರ್ಬೇಕ. ಮತ್ತ ಹನುಮಪ್ಪನ ಕಳಿಸಿದ್ನೆ ಉಂಗುರ ಕೊಟ್ಟನೆ ಅಂದ್ರೆ ಆಕಿ ಕಳ್ಸಂಗಲ್ಲ. ನೀ ಆಕಿನ ಕಟ್ಕೊಂಡವ, ನಾನು ನಿನ್ನ ಹೇಳ್ತೀನಿ ಸೀತಾನ ಇಟ್ಕೊಂಡವ. ಹೌದು ಸರ್.
ಎಷ್ಟು ತಿಂಗಳ 12 ತಿಂಗಳು ಇಟ್ಕೊಂಡ ಸಿಕ್ಕಂದ ಹೆಂಡತಿ ಮಾತಿಗೆ ಮಳ್ಳಾಗಿ ಕಳ್ಕೊಂಡೆಲ್ಲೋ ಕದ್ದೈತೆ ನಾಗಿನ ಸೀತಾನ ಸೀತಾದೇವಿ ಇಲ್ಲಬಾರ್ದ ಮಾತಾಡ್ತಾಳ ಮೈದುನಿಗೆ. ಏ ಮೈದುನ ಲಕ್ಷ್ಮಣ, ನಿಮ್ಮಣ್ಣಲ್ಲಿ ಏನ ಆಗೈತೆ ಒಂದು ಪ್ರಾಣಕ್ಕೆ ದೌಡ್ ಹೋಗೆ ನಾನು ನೋಡ್ಕೊಂತ ಕುಂತೀಯ ನಿಂತ್ಕೊಂಡಿ ಅಂತೇಳಿ ಕಣ್ಣಾಗ ನೀರು ತರಿಸಿಬಿಟ್ಟಾಳ ತಾಯಿ. ಅವಾಗ ಲಕ್ಷ್ಮಣ ಗಳ 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 ಹತ್ತು ಬಿಡ್ತಾನ. ಯವ್ವ ಸೀತಮ್ಮ, ಇವತ್ತಿಗೂ ಚಂಡಿತ್ರಿ ಮೊಸಳಿ ನೋಡಿಲ್ಲ ನಾನು, ಬರೇ ನೀನು ಪಾದ ನೋಡಿನಿ ಬೇವ, ನಿನ್ನ ಮ್ಯಾಗ ಮನಸ್ಸು ಮಾಡ್ತಾನೆ ನಾನು ಯಾಕೆ ಸರ ಅಂದಾಗ ಆತ್ಮ ಹೊಕ್ಕನಿ 3 ಗೆರಿ ಹಾಕ್ತಾನಿ. ಯಾರು ಬಂದ್ರು ಒಟ್ಟ ದಾಟಿ ಬರಬೇಡ. ಹಂಗಾರ ಸೀತಾ ಗೆರಿ ದಾಟಿ ಹೊರಗೆ ಯಾಕೆ ಬರ್ಬೇಕ? ಇದ್ರಾಗ ರಾವಣಂದ ಏನ್ ತಪ್ಪು? ಸೀತಾಂದ ತಪ್ಪು. ಬುದ್ಧಿ ಹೇಳಿ 3 ಗೆರಿ ಹಾಕಿ